ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ನೀವು ನೋಡ್ತಾ ಇರುವಂಥದ್ದು ಕನ್ನಡದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇನು ವಾರ್ಷಿಕ ಪರೀಕ್ಷೆಯನ್ನು ಬರೆದಿದ್ದಾರಲ್ಲ ಅಂತಲ್ಲ, ಈ ಒಂದು ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ವೈಟ್ ಮಾಡ್ತಿರುವಂಥದ್ದು ಏನಂತಂದ್ರೆ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು, ಮೌಲ್ಯಮಾಪನ ಯಾವ ರೀತಿ ಮಾಡ್ತಾರೆ ಹಾಗೆ ಅಂತೆಲ್ಲ ಒಂದು ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ನಿರಂತರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ. ಸೊ ಒಂದು ವ್ಯಾಲ್ಯೂಯೇಷನ್ ಪ್ರಕ್ರಿಯೆಗಳನ್ನು ಯಾವ ತರ ಇರುತ್ತೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ. ಆ ವಿಡಿಯೋ ಕೂಡ ವೀಕ್ಷಣೆ ಮಾಡಬಹುದು. ಈ ವಿಡಿಯೋದ ಕೊನೆಯಲ್ಲಿ ಅಥವಾ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ. ವಿಡಿಯೋ ನೋಡಿದ ನಂತರ ವೀಕ್ಷಣೆ ನೋಡಿ ನಿಮಗೆ ಒಂದು ಕ್ಲಾರಿಟಿ ಅಂತ ಸಿಗುತ್ತೆ ಅಂತ ಹೇಳ್ತಾ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಅಂದರೆ ಮೆಜಾರಿಟಿ ಅಭ್ಯರ್ಥಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನೇ ಮಾಡಿರ್ತೀರಾ. ಸೊ ನಮಗೆ ಬರ್ತಿರೋಂಥ ಒಂದು ಪ್ರಶ್ನೆ ಅಂದರೆ, ಸರ್ ನಾವು ಓನ್ ಆನ್ಸರ್ ಬರೆದಿದ್ದೀವಿ ಅಂದರೆ ಸ್ವಂತ ವಾಕ್ಯದಲ್ಲಿ ಉತ್ತರಗಳನ್ನು ಬರೆದಿದ್ದೀವಿ, ಸೊ ನಮಗೆ ಮಾರ್ಕ್ಸ್ ಸಿಗುತ್ತಾ, ನಂತರದಲ್ಲಿ ಇವಾಗ ಮಾರ್ಕ್ಸನ್ನು ಕೊಡ್ತಾರೆ ಮತ್ತೆ ಪಾಸ್ ಮಾಡ್ತಾರಾ, ಅಥವಾ ಆಫ್ ಮಾರ್ಕ್ಸ್ ಸಿಗುತ್ತಾ, ಅದಕ್ಕೆ ಫುಲ್ ಮಾರ್ಕ್ಸ್ಗಳು ಸಿಗುತ್ತಾ ಅಂತ ಕೆಲವೊಂದು ಅಭ್ಯರ್ಥಿಗಳಿಗೆ ಇರುವಂಥದ್ದಾಗಿರುತ್ತೆ ಪ್ರಶ್ನೆಗಳು. ಸೊ ಇದಕ್ಕೆ ವ್ಯಾಲ್ಯೂಯೇಷನ್ ಯಾವ ಥರ ಆಗ್ಬೋದಾಗಿರುತ್ತೆ, ಓನ್ ಆನ್ಸರ್ ಬರೆದ್ರೆ, ಸ್ವಂತ ವಾಕ್ಯದಲ್ಲಿ ಬರೆದ್ರೆ, ಮತ್ತು ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಯಾವ ಬೇಸ್ ಮೇಲೆ ಮಾಡ್ತಾರೆ ವಿದ್ಯಾರ್ಥಿಗಳು ಬರ್ದಿರತಕ್ಕಂಥದ್ದನ್ನ ಕಂಪ್ಲೀಟ್ ಮಾಹಿತಿ ಹೊಡೆದ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನಿಮಗೆ ಸಿಕ್ಕಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದ್ರೆ ಮತ್ತೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ನಿಮಗೆ ಸಿಗದಿನ ಹೋಗಬಹುದಾಗಿರುತ್ತೆ. ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿನ ವೇಗವಾಗಿ ನಿಮಗೆ ಕೊಡ್ತಾನೆ ಇರ್ತೀವಿ. ಮತ್ತೆ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ. ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ಮಾಹಿತಿನ ಪಡ್ಕೊಂತ ಇರಬಹುದಾಗಿರುತ್ತೆ. ಸೊ ಹಾಗೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಒಂದು ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀವಿ ಅಭ್ಯರ್ಥಿಗಳಿಗೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಭ್ಯರ್ಥಿಗಳಿಗೆ ಎಲ್ಲ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಆರ್ಟಿಕಲ್ ಮುಖಾಂತರ ಓದೋರ ಮುಖಾಂತರ ತಿಳ್ಕೊಬೋದಾಗಿರುತ್ತೆ. ವೇಗವಾಗಿ ಮಾಹಿತಿಗಳು ಇತರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ಸಿಗ್ತಿರುತ್ತೆ. ವೀಕ್ಷಣೆ ಅಂತ ಮಾಡಿ ಒಮ್ಮೆ ಮತ್ತೆ ನಿಮಗೆ ಇಷ್ಟ ಆಗುತ್ತೆ ಪದೇ ಪದೇ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಸೊ ಈಗ ಒಂದೊಂದಾಗಿ ಮಾಹಿತಿ ಬರೋಣ. ಸೊ ವಿದ್ಯಾರ್ಥಿಗಳಿಗೆ ಓನ್ ಆನ್ಸರ್ ಬರ್ದಿದ್ದೀವಿ ನಾವು, ಅಂದ್ರೆ ಸ್ವಂತ ವಾಕ್ಯದಲ್ಲಿ ಬರ್ದಿದ್ದೀವಿ. ಅಂದ್ರೆ ವಿದ್ಯಾರ್ಥಿಗಳು ಎರಡು ತರ ಬಂದಿರ್ತಾರೆ. ಅದೇ ತರ ಯಾವ ತರ ವಿದ್ಯಾರ್ಥಿಗಳು ಅಂದ್ರೆ ಅವ್ರದ್ದು ನಾರ್ಮಲ್ ಆಗಿ ಗೊತ್ತಿರೋ ಆನ್ಸರ್ಗಳನ್ನೆಲ್ಲ ಬರ್ದು ಬಂದಿರ್ತಾರೆ ಚೆನ್ನಾಗಿ ಸ್ಕೋರ್ ಆಗೋ ತರನೇ. ಆ ನಂತರದಲ್ಲಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಕೆಲವೊಂದು ಕ್ವಶನ್ಸ್ ಗಳನ್ನ ಓನ್ ಆಗಿ ಬರ್ದು ಬಂದಿರ್ತೀರಾ. ಸೊ ಈ ತರ ವಿದ್ಯಾರ್ಥಿಗಳು ಇರ್ತಾರೆ. ಅಂದ್ರೆ ಅವರು ಪಾಸಿಂಗ್ ಮಾರ್ಕ್ಸ್ ಗಿನ ಜಾಸ್ತಿ ಮಾರ್ಕ್ಸ್ ಹೋಗಿರ್ತೀರಾ. ಆ ಸಂದರ್ಭದಲ್ಲಿ ಕೆಲವೊಂದು ಕ್ವಶನ್ ಗಳಿಗೆ ಓನ್ ಬರ್ದಿರ್ತೀರಾ. ಇವ್ರಾಯ್ತು. ಇನ್ನು ಕೆಲವೊಂದು ಅಭ್ಯರ್ಥಿಗಳು ಏನೋ ಗೊತ್ತಿಲ್ಲ ನಮಗೆ ಓನ್ ಆನ್ಸರ್ ಗಳನ್ನೇ ಬರ್ದಿರೋದೆಲ್ಲ ನಾವು ಓನ್ ಆಗಿ ಬರ್ದಿರೋದು ಅಂತಕ್ಕಂಥ ವಿದ್ಯಾರ್ಥಿಗಳು ಬಂದಿರ್ತೀರಾ. ಸೊ ಆ ವಿದ್ಯಾರ್ಥಿಗಳು ಪಾಸ್ ಆಗ್ತಿವಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಈ ಒಂದು ವಿದ್ಯಾರ್ಥಿಗಳು ಸೊ ಅಂದ್ರೆ ಸ್ಕೋರ್ ಆಗ್ಬೋದಾ ನಮಗೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅಂತ ಒಂದು ಡೌಟ್ಸ್ ಇಟ್ಕೊಂಡಿರ್ತೀರಾ. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿನ ಕೊಡೋದ್ರೆ ಅರ್ಥ ಮಾಡ್ಕೊಂಡು ಹೇಳ್ತಿರೋದನ್ನ ನಾವು ಯಾವುದೇ ವಿಡಿಯೋಸ್ ಎಲ್ಲ ಹೇಳೋದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕಿರುತ್ತೆ ನೀವು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ, ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ, ಅಂದ್ರೆ ಶಿಕ್ಷಕರಿಗೆ ಕೀ ಆನ್ಸರ್ ಗಳನ್ನ ಕೊಟ್ಟಿರ್ತಾರೆ ಮೌಲ್ಯಮಾಪಕರಿಗೆ. ಸೊ ಮೌಲ್ಯಮಾಪನದ ಸಂದರ್ಭದಲ್ಲಿ ಕೀ ಆನ್ಸರ್ ಬಗ್ಗೆ ನಾವು ವಿಡಿಯೋ ಕೂಡ ಅಂದ್ರೆ ಮೌಲ್ಯಮಾಪನ ಹೇಗೆ ಮಾಡ್ತಾರೆ ಅಂತೆಲ್ಲ ಹೇಳಿದೀವಿ. ಅದರಲ್ಲಿ ಕೀ ಆನ್ಸರ್ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದೀವಿ. ಸೊ ನೀವು ಕೂಡ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇದೆ, ವೀಕ್ಷಣೆ ಮಾಡಿ. ಜೊತೆಗೆ ಇನ್ನೊಂದೇನಂದ್ರೆ ಕೀ ಆನ್ಸರ್ ಯಾವ ತರ ಡೌನ್ಲೋಡ್ ಮಾಡ್ಕೋಬಹುದು ಅಂತ ನೀವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಆ ಪ್ರಕಾರದಲ್ಲಿ ನೀವು ಕೂಡ ಯಾವ ಒಂದು ಕೀ ಆನ್ಸರ್ ಸರಿ ಇರುತ್ತೆ ಅಂದ್ರೆ ಏನು ಎತ್ತ, ಸೊ ಅದನ್ನ ನೋಡ್ಕೋಬಹುದಾಗಿರುತ್ತೆ. ಒಂದು ಸರಿಯಾದ ಆನ್ಸರ್ ಏನು, ಯಾವುದಕ್ಕೆ ಯಾವ ಕ್ವಶನ್ ಅಂದ್ಬಿಟ್ಟು. ಸೊ ಈಗ ಈ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಪ್ರಕಾರ ಮೌಲ್ಯಮಾಪನ ಅಂತ ಮಾಡ್ತಾರೆ ಅಂತ ಅರ್ಥ ಆಯ್ತು. ಅಂದ್ರೆ ಅದರಲ್ಲಿ ಏನು ಅಂದ್ರೆ ಮೌಲ್ಯಮಾಪಕರಿಗೆ ಒಂದು ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂತ ಒಂದು ಶೀಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಸಬ್ಜೆಕ್ಟ್ ಯಾವುದೇ ಎಕ್ಸಾಮ್ ಆಗ್ತಿದೆ, ಮೌಲ್ಯಮಾಪನ ನಡೀತಿದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನಾನು, ಕನ್ನಡದ ವಿಷಯದ ಒಂದು ಮೌಲ್ಯಮಾಪನ ನಡೀತಿದೆ. ಬಟ್ ಆ ಒಂದು ಮೌಲ್ಯಮಾಪಕರಿಗೆ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂದ್ಬಿಟ್ಟು ಸರಿಯಾದ ಉತ್ತರಗಳಾದ ಒಂದು ಶೀಟ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಎಲ್ಲ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಇಲಾಖೆ ಕಡೆಯಿಂದನೇ ಬಿಡುಗಡೆ ಮಾಡಿರ್ತಾರೆ. ಮತ್ತೆ ಅದು ಫೈನಲ್ ಕೂಡ ಆಗಿರುವಂತದ್ದು ಇರುತ್ತೆ, ಅದನ್ನ ಕೊಟ್ಟಿರುವಂತದ್ದು ಇರುತ್ತೆ. ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದ್ರ ಪ್ರಕಾರ ಮೌಲ್ಯಮಾಪನ ಮಾಡ್ತಾರೆ. ಅದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆಲ್ಲ ಅವಕಾಶನ ಕೂಡ ಕೊಟ್ಟಿರ್ತಾರೆ ನಿಮಗೆ ಕೂಡ. ಅಂದ್ರೆ ಏನು ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಫೈನಲ್ ಆಗೋದಕ್ಕೆ ಮುಂಚೆ ಡೇಟ್ ಕೂಡ ಎಲ್ಲ ಕೊಟ್ಟಿದ್ರು, ನಾವು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ವಿ. ಸೊ ಈಗ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಪ್ರಕಾರ ಮೌಲ್ಯಮಾಪನ ಅಂತೂ ಆಗುತ್ತೆ. ಸೊ ಆ ಪ್ರಕಾರದಲ್ಲಿ ಅದರಲ್ಲಿ ಏನು ಆನ್ಸರ್ ಇರುತ್ತಲ್ಲ, ಆ ಪ್ರಕಾರದಲ್ಲಿ ಮೌಲ್ಯಮಾಪಕರು ಅದನ್ನ ನೋಡಿ ನಿಮಗೆ ಮಾರ್ಕ್ಸ್ ಕೊಡುವಂತದ್ದು ಇರುತ್ತೆ. 1 ಮಾರ್ಕ್ಸ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ಒಂದು ಬಹು ಆಯ್ಕೆಗಳಾಗಿರ್ಬೋದು, ಬಿಟ್ಟ ಸ್ಥಳಗಳಿಗಾಗಿರ್ಬೋದು, ಹೊಂದಿಸಿ ಬರೆಯರಿಗಾಗಿರ್ಬೋದು. ಸೊ 1 ಮಾರ್ಕ್ಸ್ ಕ್ವಶನ್ಗಳು ಆನ್ಸರ್ಗಳು ಕೂಡ ಅಷ್ಟು ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಕಾಮನ್ ಆಗಿ ವ್ಯಾಲ್ಯೂವೇಟರ್ಗೆ ಆನ್ಸರ್ ಏನಿದೆ ನೋಡ್ಕೊಂತೀರಾ, ಮಾರ್ಕ್ಸ್ ಕೊಡ್ತಾರೆ, ಸಮಸ್ಯೆ ಆಗೋದಿಲ್ಲ. 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ನ ಕ್ವಶನ್ಗಳು ಕೆಲವೊಂದು ಸಂದರ್ಭದಲ್ಲಿ 6 ಮಾರ್ಕ್ಸ್ ಕ್ವಶನ್ ಇರುತ್ತಲ್ಲ, 10 ಮಾರ್ಕ್ಸ್ ರೇಂಜ್ ಕೆಲವೊಂದು ಕ್ವಶನ್ಸ್ಗಳು. ಅಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂದ್ರೆ ವ್ಯಾಲ್ಯೂವೇಟರ್ ಕಟ್ ಮಾಡ್ಬಿಡ್ತಾರ, ಅಥವಾ ಓನ್ ಮಾರ್ಕ್ಸ್ ಓನ್ ಆನ್ಸರ್ ಅನ್ನೋ ತರ ಬಂದ್ಬಿಡ್ತವೆ. 1 ಮಾರ್ಕ್ಸ್ಗೆ ಬಹು ಆಯ್ಕೆಗಳು, ಅಲ್ಲಿ ನೀವು ಓನ್ ಆನ್ಸರ್ ಬರೆಯಕ್ಕಾಗಲ್ಲ. ಆನ್ಸರ್ ಸರಿ ಇದ್ರೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಬಟ್ ಇಲ್ಲಿ 4-5 ಮಾರ್ಕ್ಸ್ಗಳು ಬರುತ್ತಲ್ಲ, ಅಲ್ಲಿ ಓನ್ ಮಾರ್ಕ್ಸ್ ಓನ್ ಆನ್ಸರ್ಸ್ ಗಳನ್ನ ಬರೆಯುವಂತದ್ದು ಇರುತ್ತೆ. ಅಭ್ಯರ್ಥಿಗಳು ಬರ್ದಿರ್ತೀರಾ ಕೆಲವೊಂದು ಸಂದರ್ಭದಲ್ಲಿ. ಇಲ್ಲಿ ಯಾವ ತರ ಅನ್ವಯ ಆಗುತ್ತಿದೆ ಅಂತ ಹೇಳಿದ್ರೆ, ಇವ್ಯಾಲ್ಯೂಯೇಟರ್‌ಗೆ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಲ್ಲಿ ಕೆಲವೊಂದು ಮೆನ್ಷನ್ ಮಾಡಿರ್ತಾರೆ. ಈ ವಿಷಯನ ಬರ್ದಿದ್ದಾನ, ಈ ಪಾಯಿಂಟ್ಸ್ ಗಳನ್ನ ಬರ್ದಿದ್ದಾನ. ಎಕ್ಸಾಂಪಲ್ ನಿಮಗೆ ಒಂದು ಪ್ರಬಂಧ ಬರ್ದಿದಾರ ಏನೋ ಅಂತ ಪ್ರಬಂಧ ತಗೊಂಡಾಗ ಈ ಸ್ಟೆಪ್ಸ್‌ನ ಫಾಲೋ ಮಾಡಿದಾರ, ನಂತರದಲ್ಲಿ ಒಂದು ಸರಿಯಾದ ರೀತಿ ಶುರು ಮಾಡಿದ್ದಾರೆ, ಎಂಡ್ ಮಾಡಿದಾರ, ಮಧ್ಯದಲ್ಲಿ ಏನೇನು ಅಂಶಗಳನ್ನ ಕೊಟ್ಟಿದ್ದಾರೆ ಅಥವಾ ಬರ್ಸಿದ್ದಾರೆ, ಅಥವಾ ಪತ್ರಲೇಖನ ಅಂತ ತಗೊಂಡಾಗ ಒಂದು ದಿನಾಂಕಗಳನ್ನು ಸ್ಟಾರ್ಟ್ ಮಾಡಿದಾನ, ಇಂದ ಇವರಿಗೆ ಫಾರ್ಮ್ಯಾಟ್ ಸರಿ ಇದೆಯಾ, ಮಧ್ಯದಲ್ಲಿ ವಿಷಯ ಏನೋ ಒಂದು ಕರೆಕ್ಟ್ ಆಗಿ ಹಾಕಿದಾನ, ಕೊನೆಯಲ್ಲಿ ಒಂದು ಮುಕ್ತಾಯದ ಸರಿಯಾಗಿ ರೀತಿ ಮಾಡಿದಾನ. ಸೊ ಈ ರೀತಿಯಾಗಿ ದಿನಾಂಕ, ವಿಷಯ, ಸ್ಥಳ ಇದನ್ನೆಲ್ಲ ಹಾಕಿದಾನ. ಕೆಲವೊಂದು ವಿಷಯಗಳನ್ನ ಓನಾಗಿ ಯಾವ ತರ ಬರ್ದಿದ್ದಾನೆ, ಸೊ ಅಂದ್ರೆ ವಿವರಣೆಗೆ ಇಂತಿಷ್ಟು ಮಾರ್ಕ್ಸ್ ಅಂತ ಡಿವೈಡ್ ಆಗ್ಬಿಟ್ಟಿರುತ್ತೆ. ಆ ಪ್ರಕಾರದಲ್ಲಿ ಮಾರ್ಕ್ಸ್ ಕೊಡೋದಿರುತ್ತೆ. ಓಕೆ, ಇವಾಗ ಓನ್ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಆಫ್ ಸಿಗುತ್ತಾ, ಫುಲ್ ಸಿಗುತ್ತಾ, ಇದ್ರ ಬಗ್ಗೆ ಹೇಳಿ ಅಂತ ಡೌಟ್ಸ್ ಇದಲ್ಲ. ಇದ್ರ ಬಗ್ಗೆ ಕ್ಲಾರಿಟಿನ ಕೊಡೋದಾರೆ ಡಿಪೆಂಡಿಂಗ್ ಆನ್ ಇವ್ಯಾಲ್ಯೂಯೇಟರ್ ಅಂತ ಹೇಳ್ಬೋದು. ಮತ್ತೆ ಮೇನ್ ಆಗಿ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಕೊಟ್ಟಿರ್ತಾರೆ, ಹಂಗಂದ್ಬಿಟ್ಟು ನಿಮಗೆ ಬರ್ದಿರೋದೆಲ್ಲ ತಪ್ಪು, ಬರ್ದಿರೋದೆಲ್ಲ ಸರಿ ಇಲ್ಲ, ಆ ತರನು ಬರೋದಿಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇವಾಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಬಹುತೇಕರಿಗೆ ನಾವು ತಗೊಂಡಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬುಕ್ಸ್ ಅಂತಕ್ಕಂಥ ಇರುತ್ತಲ್ಲ, ಅಂದ್ರೆ ಸಾಮಾನ್ಯವಾಗಿ SLC ತನಕ ಡಿಪಾರ್ಟ್ಮೆಂಟ್ ಅವರೇ ಬುಕ್ಸ್ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬುಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದ್ರೂ ಕೂಡ ತಲುಪಿರೋದಿಲ್ಲ ಅಭ್ಯರ್ಥಿಗಳು. ಯಾಕಂದ್ರೆ ಒಂದು ಹಣನ ಕೊಟ್ಟು ತಗೋಬೇಕಿರುವಂತ ಸಿಚುವೇಶನ್ ಇತ್ತು. ಇವಾಗಿಂದೇನೋ ಗೌರ್ಮೆಂಟ್ ಅವರು ಹೇಳಿದ್ದಾರೆ, ಕೊಡ್ತೀವಿ ನಾವು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ
ಫಸ್ಟ್ ಪಿ ಯು ಸಿವರೆಗೂ ಕೂಡ ನಾವು ಬುಕ್ನ ಫ್ರೀಯಾಗಿ ಕೊಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಸದ್ಯಕ್ಕೆ ಹಿಂದಿನ ಸಿಚುವೇಷನ್ ಆ ಥರ ಇರಲಿಲ್ಲ. ಆ ಕಾರಣಕ್ಕೆ ಏನಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ತಗೊಂಡು ರೆಫರ್ ಮಾಡಿರ್ತಿರು. ಅಂದ್ರೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರದಲ್ಲಿ ಅದೇ ವರ್ಡ್ಸ್‌ಗಳನ್ನ ಬಳಸಿರ್ತಾರೆ. ಅಫಿಷಿಯಲ್ ಡಿಪಾರ್ಟ್‌ಮೆಂಟ್ ಕಡೆಯಿಂದ ರಿಲೀಸ್ ಆಗಿರೋ ಬುಕ್‌ನ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಅದೇ ವರ್ಡ್ಸ್‌ಗಳನ್ನ ಬಳಸಿರುವಂತದ್ದು ಇರುತ್ತೆ. ನಂತರದಲ್ಲಿ ಇತರ ವಿದ್ಯಾರ್ಥಿಗಳಿಗೆ ಅಕ್ಕಪಕ್ಕದ ಒಂದು ಜಿಲ್ಲೆಗಳಾಗಿರ್ಬೋದು, ಕೆಲವೊಂದು ಪ್ರಖ್ಯಾತ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಬುಕ್‌ನ ರೆಫರ್ ಮಾಡ್ಲಿಕ್ಕೆ ಆ ಶಿಕ್ಷಕರಾಗಿರ್ಬೋದು, ಆ ಶಿಕ್ಷಕರು ಕೂಡ ನೋಟ್ಸ್ ಬರ್ಸೋದು ಇವೆಲ್ಲ ಆಗ್ತಿತ್ತು. ಈ ಪ್ರಕಾರ ಆದಾಗ ಏನಾಗಂದ್ರೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರ ಆನ್ಸರ್ ಬರೋದಿಲ್ಲ ಸ್ಟೂಡೆಂಟ್ಸ್‌ದು. ಆಗ ಮಾರ್ಕ್ಸ್ ಕೊಡಲ್ವಾ ಅಂತೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವ್ಯಾಲ್ಯೂಯೇಟರ್‌ಗಳು ಎಕ್ಸ್‌ಪೀರಿಯನ್ಸ್ ಇರೋರೇ ಆಗಿರ್ತಾರೆ. ಒಂದು ಮತ್ತು ಇನ್ನೊಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರನೇ ಇವ್ಯಾಲ್ಯೂಯೇಷನ್ ಮಾಡ್ಬೇಕಂತ ಒಂದು ಮಾನದಂಡ ಕೊಟ್ಟಿರ್ತಾರೆ. ಹಂಗಂದ್ಬಿಟ್ಟು ಅದೇ ಪ್ರಕಾರ ಮಾಡ್ತಾರೆ ಅಂತಲ್ಲ. ಕೆಲವೊಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ಬರೆದಿರ್ತಕ್ಕಂಥ ಉತ್ತರಗಳು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಇರ್ತಾವಲ್ಲ ಆನ್ಸರ್‌ಗಳು, ಕೀ ಆನ್ಸರ್‌ಗಳು ಅದಕ್ಕಿಂತ ಬೆಟರ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಬೆಟರ್ ಪಾಯಿಂಟ್ಸ್‌ಗಳನ್ನ ವಿದ್ಯಾರ್ಥಿಗಳು ಹಾಕಿರುವಂತ ಸಾಧ್ಯತೆಗಳು ಇರುವಂತದ್ದಿರುತ್ತೆ. ಆ ಸಂದರ್ಭದಲ್ಲಿ ಇವ್ಯಾಲ್ಯೂಯೇಟರ್‌ಗಳು ಮಾರ್ಕ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಹಾಫ್ ಮಾರ್ಕ್ಸ್, ಫುಲ್ ಮಾರ್ಕ್ಸ್ ಅಂತ ಏನ್ ಪ್ರಶ್ನೆ ಬರುತ್ತಲ್ಲ, ಪರ್ಫೆಕ್ಟ್ ಆನ್ಸರ್‌ಗಳನ್ನ ಬರೆದಿದ್ದಾನೆ, ಈ ಕ್ವೆಶ್ಚನ್‌ಗೆ ಈ ರಿಲೇಟೆಡ್ ಆನ್ಸರ್ ಇದೆ ಮತ್ತೆ ಇದು ಪರ್ಫೆಕ್ಟ್ ಆಗಿದೆ ಕೂಡ, ಮತ್ತೆ ವಿದ್ಯಾರ್ಥಿ ಚೆನ್ನಾಗಿ ಬರೆದಿದ್ದಾನೆ, ಜಾಸ್ತಿ ಪಾಯಿಂಟ್ಸ್‌ಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಫುಲ್ ಮಾರ್ಕ್ಸ್ ಅನ್ನ ಕೂಡ ಇವ್ಯಾಲ್ಯೂಯೇಟರ್ ಕೊಡಬಹುದಾಗಿರುತ್ತೆ. ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಇರಲೇಬೇಕು ಅನ್ನೋ ತರ ಏನಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ಬೆಟರ್ ಆನ್ಸರ್, ಸೂಟೇಬಲ್ ಆನ್ಸರ್ ಇದ್ದಂತ ಸಂದರ್ಭದಲ್ಲಿ ಕೊಡಬಹುದಾಗಿರುತ್ತೆ. ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಮೆಜಾರಿಟಿ ಸಂದರ್ಭದಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಒಂದು ಮಾನದಂಡ, ಈ ಪ್ರಕಾರದಲ್ಲಿ ಮಾರ್ಕ್ಸ್ ಕೊಡಬೇಕು ಅಂತ. ಬಟ್ ಮೇನ್ ಆಗಿ ಪಾಯಿಂಟ್ಸ್ ಗಳನ್ನ ಸರಿಯಾಗಿ ನೀವು ಬರ್ದಿರುವಂತ ಸಂದರ್ಭದಲ್ಲಿ ಆನ್ಸರ್ ಪರ್ಫೆಕ್ಟ್ ಇದ್ದಾಗ, ಆನ್ಸರ್ ಸರಿ ಇದ್ದಾಗ ಮಾರ್ಕ್ಸ್ ಕೊಡಲೇಬೇಕಿರುತ್ತೆ, ಕೊಟ್ಟೆ ಕೊಡ್ತಾರೆ ಅವರು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇನ್ನೊಂದು ಮತ್ತೊಂದು ಸರಿಯಾಗಿ ಅರ್ಥ ಆಗದೆ ಹೋಗಿರುತ್ತೆ. ಯಾಕಂದ್ರೆ ಆ ಪ್ರಕಾರದಲ್ಲಿ ಅವ್ರು ಬರ್ದಿರೋದಿಲ್ಲ. ಬಟ್ ಆನ್ಸರ್ ಸರಿ ಇದ್ದಾಗ ಮಾರ್ಕ್ಸ್ ಗಳಂತೂ ಮೆಜಾರಿಟಿ ಇವ್ಯಾಲ್ಯೂಯೇಟರ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಕೆಲವರು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರ ಅದನ್ನೇ ಪ್ರಕಾರನೇ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಹೋಗಬಹುದಾಗಿರುತ್ತೆ. ಬಟ್ ಮೆಜಾರಿಟಿ ಎಕ್ಸ್‌ಪೀರಿಯನ್ಸ್ ಇರುವಂತ ಟೀಚರ್ಸ್ ಆದ್ರೆ ಆನ್ಸರ್ ಸರಿ ಇದೆ, ಪರ್ಫೆಕ್ಟ್ ಇದೆಯಾ ಅದನ್ನ ನೋಡ್ತಾರೆ. ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಪಾಸ್ ಮಾಡ್ತಾರಾ, ಓನ್ ಆನ್ಸರ್ ಬರೆದಿರಾ, ಅದು ಮ್ಯಾಟರ್ ಏನು ಪ್ರಶ್ನೆ ಕೇಳ್ತಿರಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬಂದಾಗ ಓನ್ ಆನ್ಸರ್ ಬರ್ದಿರ ಅಟ್ಲೀಸ್ಟ್ ಬರ್ದು ಬಂದಿದ್ದೀರಾ ಅಂದಾಗ ಇಲ್ಲಿ ಹಾಫ್ ಮಾರ್ಕ್ಸ್ ಕೊಡ್ಬೋದಾ, 2 ಮಾರ್ಕ್ಸ್ ಕ್ವಶನ್ ಇದೆ ಅನ್ಕೊಳ್ಳಿ, 1 ಕೊಡ್ಬೋದಾ, 1 ಮಾರ್ಕ್ಸ್ ಯಾವುದೋ ಒಂದು ಪ್ರಶ್ನೆ ಇದೆ ಅರ್ಧ ತರ ಇದ್ದಾನೆ, ಅರ್ಧ ಕೊಡ್ಬೋದು ಇದಕ್ಕೆ. ಅವನ ಪಾಸ್ ಈಗ ಒಂದು 24 ಪಾಸಿಂಗ್ ಮಾರ್ಕ್ಸ್ ಇದೆ ಅಂದ್ರೆ 20 ಮಾರ್ಕ್ಸ್ ಹತ್ತಿರ ಬಂದಿದ್ದೀರಾ ಅಂತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅಭ್ಯರ್ಥಿಗಳಿಗೆ ಏನೋ ಆನ್ಸರ್ ಅಟೆಂಡ್ ಮಾಡಿದ್ದೀರಾ ಅನ್ಕೊಳ್ಳಿ, ಕ್ವಶನ್ಗಳು ಏನೋ ಒಂದು ಪೇಜ್ ಗಟ್ಟಲೆ ಬರ್ದಿರ್ತಾರೆ, ಅಲ್ಲೆಲ್ಲ ಹುಡುಕ್ದಾಗ ಕ್ವಶನ್ ರಿಲೇಟೆಡ್ ಇದೆಯಾ, ಚಾಪ್ಟರ್ ರಿಲೇಟೆಡ್ ಇದೆ, ಹೆಚ್ಚು ಕಮ್ಮಿ ಮಾರ್ಕ್ಸ್ಗಳನ್ನು ಕೊಡ್ಬೋದು. ಈ ಒಂದು ಪ್ರಶ್ನೆಗೆ ಹೆಚ್ಚು ಕಮ್ಮಿ ಬರ್ದಿದ್ದಾನೆ ಆನ್ಸರ್ನ ಅಂದಾಗ ಅರ್ಧ ಮಾರ್ಕ್ಸ್ ಇನ್ನೊಂದು ಮಾರ್ಕ್ಸ್ ಕೊಡೋ ರೀತಿಯಲ್ಲಿ ಪಾಸ್ ಮಾಡಿ ಅದೇ ತರ ಹೋಗ್ತಾನಪ್ಪ ಆ ವಿದ್ಯಾರ್ಥಿ ಅಂದಾಗ ಬರ್ದಿದ್ರೆ ಕೊಡುವ ಸಾಧ್ಯತೆ ಇರುತ್ತೆ. ಮತ್ತೆ ತುಂಬಾ ಓನ್ ಅಂತಂದಾಗ ಕತೆ ರೀತಿ ಬರ್ದು ಬಂದಿದೀವಿ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬೇಡಿ ನೀವು. ನಿಮ್ಮ ಲಕ್ಕಿ ಇದ್ರೆ ಸಿಗ್ಬೋದಿರುತ್ತೆ, ಬಿಟ್ರೆ ನೀವು ಪರ್ಫೆಕ್ಟ್ ಆಗಿ ಓದಿರೋದನ್ನೇ ಬೇರೆ ರೀತಿ ಬರ್ದು ಬಂದಿದ್ದೀರಾ, ಅಟ್ಲೀಸ್ಟ್ ಆನ್ಸರ್ ಸರಿ ಇದೆ, ಕ್ವಶನ್ಗೆ ಸೂಟಬಲ್ ಇದೆ, ಬಟ್ ಪ್ರೆಸೆಂಟೇಷನ್ ಹಿಂದೆ ಮುಂದೆ ಇದೆ ಅಂದಾಗ ಹೆಚ್ಚು ಕಮ್ಮಿ ಆನ್ಸರ್ ಇವ್ಯಾಲ್ಯೂಯೇಟರ್ ಅರ್ಥ ಮಾಡ್ಕೊಂಡಾಗ ಇವ್ಯಾಲ್ಯೂಯೇಟರ್ಗೆ ಅರ್ಥ ಆಗೋ ತರನೇ ಇರಬೇಕಿರುತ್ತೆ ಮೇನ್ ಆಗಿ ಆನ್ಸರ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ ಅನ್ಕೊಂಡಿನಿ. ಇವ್ಯಾಲ್ಯೂಯೇಟರ್ಗೆ ನೀವೇನೇ ಬರ್ದಿರೋ ಇವ್ಯಾಲ್ಯೂಯೇಟರ್ಗೆ ಅರ್ಥ ಆದ್ರೆ ಅವ್ರು ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇವ್ಯಾಲ್ಯೂಯೇಟರ್ಗೆ ನೀವೇನೇ ಆನ್ಸರ್ ಬರ್ದಿರೋ ಅದು ಅರ್ಥ ಆಗೋ ರೀತಿ ಇಲ್ಲ, ಸರಿಯಾಗಿ ಅಲ್ಲಿ ಪ್ರೆಸೆಂಟ್ ಮಾಡಿಲ್ಲ ಎಕ್ಸಾಮ್ ಹಾಲಲ್ಲಿ ನೀವು ಅಂತಂದಾಗ ಎಕ್ಸ್ಪೆಕ್ಟು ಏನ್ ಬೇಕಾದ್ರೆ ಆಗ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಇವ್ಯಾಲ್ಯೂಯೇಟರ್ ಸರಿಯಾಗಿ ರೀತಿ ಓದಲಿಕ್ಕೆ ಟ್ರೈ ಅಂತೂ ಮಾಡ್ತಾರೆ, ಮತ್ತೆ ರಿವ್ಯೂವರ್ ಕೂಡ ಚೆಕ್ ಮಾಡಿರ್ತಾರೆ. ಆ ರೇಂಜ್ಗೆ ಏನು ಭಯ ಆತಂಕನ ಪಡಕ್ಕೆ ಹೋಗಬೇಡಿ. ನೀವು ಬರ್ದಿರುವಂಥ ಮಾರ್ಕ್ಸ್ ಸರಿಯಾಗಿ ಓದಿರುವಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಅಂತ ಸಿಗುತ್ತೆ ನಿಮಗೆ. ಸೊ ಯಾವುದೇ ರೀತಿ ಆತಂಕ ಭಯನ ಪಡಕ್ಕೆ ಹೋಗಬೇಡಿ. ಎಲ್ಲ ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿನಿ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.